ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ ಇದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜು ಕಾಗೆ ಅವರು. ಅದೇನಂತಂದ್ರೆ, ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಶಾಸಕರು ಭಿಕ್ಷೆ ಬೇಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ನಮಗೆ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ, ಭಿಕ್ಷುಕರ ತರ ಭಿಕ್ಷೆ ಬೇಡಿದ್ರು ಕೂಡ ನಮಗೆ ಸಿಗ್ತಾ ಇರುವಂಥದ್ದೇನು 10-20 ಪೈಸೆಗಳು ಮಾತ್ರ. ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ನಿಜಕ್ಕೂ ಕೂಡ ಸದನದಲ್ಲಿ ತಮ್ಮದೇ ಸರ್ಕಾರದ ವಿರುದ್ಧ ಗುಡುಗುತ್ತಾ ಇದ್ದಾರೆ ರಾಜು ಕಾಗೆ. ಭಿಕ್ಷುಕರ ರೀತಿ ನಾವು ನಿಂತ್ಕೊಳ್ಬೇಕು, ಬೆಂಗಳೂರಿಗೆ ಹೋಗಿ ಕಾಯಬೇಕು, ಆದರೂ ಕೂಡ ನಮಗೆ ಸಿಗೋದು 1 ಪೈಸೆ 2 ಪೈಸೆ ಅಷ್ಟೇ ಸಿಗುತ್ತೆ. ಉತ್ತರ ಕರ್ನಾಟಕದ ಶಾಸಕರು ಬೆಂಗಳೂರಿಗೆ ಹೋಗಿ ಬಂದು ಭಿಕ್ಷೆ ಬೇಡುವಂತಹ ಒಂದು ಪರಿಸ್ಥಿತಿ ಇದೆ. ಭಿಕ್ಷುಕರಂತೆ ಬೇಡಿಕೊಂಡ್ರೂ ಕೂಡ ಸಿಗೋದು ಪೈಸೆ ಅಷ್ಟೇ, ಹಣ ಸಿಗ್ತಾ ಇದೆ, ಅಂದರೆ ಸ್ವಲ್ಪ ಸಿಗ್ತಾ ಇದೆ. ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಶಾಸಕರು ಭಿಕ್ಷುಕರ ಥರ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ. ಯಾಕೆ ಈ ಪರಿಸ್ಥಿತಿ? ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಇಟ್ಟಿದ್ದಾನೆ, ಇದಕ್ಕೋಸ್ಕರನೇ ಅಂತ ಹೇಳ್ತಾ ಇದ್ದಾರೆ. ಹೋರಾಟಕ್ಕೆ ನಾನು ಯಾವಾಗಲೂ ಸಿದ್ಧ ಅಂತ ಕೂಡ ಹೇಳ್ತಾ ಇದ್ದಾರೆ ರಾಜು ಕಾಗೆ. ಯಾಕೆ ಈ ತಾರತಮ್ಯ? ಸರ್ಕಾರ ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದೆ? ಸಮಸ್ಯೆಗಳನ್ನು ಕೇಳಿದ್ರೆ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ಯಾರಿಗೆ ಸ್ವಾಮಿ ನಾವು ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಅಂತ ರಾಜು ಕಾಗೆ ಕೇಳ್ತಾ ಇರುವಂಥದ್ದು. ಉತ್ತರ ಕರ್ನಾಟಕದ ಶಾಸಕರು ಭಿಕ್ಷುಕರು ಹಾಕಿಬಿಟ್ಟಿದ್ದಾರೆ ಸರ್ಕಾರದ ಮುಂದೆ. ನಮ್ಮ ಭಾಗದ ಜನರಿಗಾಗಿ, ನಮ್ಮ ಭಾಗದಲ್ಲಿ ಅಭಿವೃದ್ಧಿಯನ್ನು ಮಾಡೋಕ್ಕಾಗಿ ನಾವು ಅನುದಾನವನ್ನು ಕೊಡಿ, ಫಂಡನ್ನು ರಿಲೀಸ್ ಮಾಡಿ, ಸ್ವಲ್ಪ ಹೆಚ್ಚಿನದಾಗಿ ಕೊಡಿ ಅಂತ ಕೇಳಿದರೆ ಸರ್ಕಾರ ಅದಕ್ಕೆ ಕ್ಯಾರೆ ಅನ್ನೋದಿಲ್ಲ. ಅದು ಇದು ಅಂತ ಕಾರಣಗಳು ಕೊಡುತ್ತೆ. ನಾವು ನಿಮಗೆ ಜಾಸ್ತಿ ಕೊಟ್ಟರೆ ಬೇರೆಯವರು ಎದ್ದು ಕೂತ್ಕೋತಾರೆ, ಅದಕ್ಕೋಸ್ಕರ ನಾವು ಕೊಡ್ತಾ ಇಲ್ಲ ಅಂತ ಹೇಳುತ್ತೆ. ಹಾಗಾದರೆ ಯಾಕೆ ಈ ತಾರತಮ್ಯ? ನೀವು ಈ ರೀತಿಯಾಗಿ ನಡೆದುಕೊಳ್ತೀರಿ ಅಂತಾನೆ ನಾವು ಪ್ರತ್ಯೇಕ ಉತ್ತರ ಕರ್ನಾಟಕದ ರಾಜ್ಯದ ಕೂಗನ್ನು ಎತ್ತಿರುವಂಥದ್ದು, ಪತ್ರವನ್ನು ಬರೆದಿರುವಂಥದ್ದು ನಾನು ಅಂತ ರಾಜು ಕಾಗೆ ಸದನದಲ್ಲಿನೇ ಗುಡುಗಿರುವಂಥದ್ದು ಸರ್ಕಾರದ ವಿರುದ್ಧ. ಯಾಕೆ ಸ್ವಾಮಿ ನಮಗೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ಯಾಕ್ರಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ನಿಮಗೆ ಚಿಂತೆ ಇಲ್ವಾ, ಕಾಳಜಿ ಇಲ್ವಾ? ನಾವು ಹೆಂಗೆ ಮಾಡಬೇಕು ಈ ರೀತಿಯಾಗಿ ನೀವು ಮಾಡಿದರೆ? ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತೀರಿ, ರಿಪೋರ್ಟ್ ಕಾರ್ಡ್ಗಳನ್ನು ಕೇಳ್ತೀರಿ, ಮಾಡೋಕ್ಕೆ ದುಡ್ಡು ಕೊಡಲ್ಲ ನೀವು. ಸ್ವಲ್ಪ ಜಾಸ್ತಿ ಕೊಡಿ ಅಂದರೆ ಅದು ಇದು ಅಂತ ಹೇಳ್ತೀರಿ, ನಯಾ ಪೈಸವನ್ನು ಕೂಡ ಕೊಡಲ್ಲ ನೀವು. ಭಿಕ್ಷುಕರ ಥರ ನಾವು ನಿಮ್ಮ ಹತ್ರ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೆ ಮಾತ್ರ ಯಾಕೆ ಈ ಪರಿಸ್ಥಿತಿ? ಬೇರೆಯವರಿಗೆ ಯಾಕಿಲ್ಲ? ಬೇರೆಯವರಿಗೆ ಚೆನ್ನಾಗಿ ನೀವು ಸ್ಪಂದಿಸ್ತೀರಿ, ನಮಗೆ ಯಾಕೆ ಈ ರೀತಿಯಾದಂತಹ ಒಂದು ತಾರತಮ್ಯಗಳನ್ನು ಮಾಡ್ತೀರಿ ಅಂತ ಹೇಳಿ ರಾಜು ಕಾಗೆ ಗಟ್ಟಿ ಧ್ವನಿಯಲ್ಲಿನೇ ಮಾತನಾಡಿದ್ದಾರೆ. ಬೆಳಗಾವಿಯ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ನಾನು ಪ್ರಶ್ನೆ ಮಾಡಿದರೆ ಹೇಳ್ತೀರಿ ಸರ್ಕಾರದ ವಿರುದ್ಧನೇ ಮಾತನಾಡ್ತಾರೆ ಅಂತ. ನಾನು ಸರ್ಕಾರದ ವಿರುದ್ಧ ಮಾತನಾಡ್ತಾ ಇಲ್ಲ, ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಅಭಿವೃದ್ಧಿಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅಭಿವೃದ್ಧಿ ಮಾಡೋದೇ ನನ್ನ ಒಂದು ಉದ್ದೇಶ. ನೀವು ಸರಿಯಾಗಿ ಸ್ಪಂದಿಸಲ್ಲ ಅಂತಂದರೆ ನಮಗೆ ಪ್ರತ್ಯೇಕವಾದಂತಹ ಉತ್ತರ ಕರ್ನಾಟಕ ರಾಜ್ಯವನ್ನು ಕೊಟ್ಟುಬಿಡಿ, ನಾವು ನೋಡ್ಕೊಳ್ತೀವಿ. ಯಾಕೆ ಈ ತಾರತಮ್ಯ ಮಾಡ್ತೀರಿ ಅಂತ ಹೇಳಿ ಬೆಳಗಾವಿಯ ಸದನದಲ್ಲಿ ರಾಜು ಕಾಗೆ ಮಾತನಾಡಿದ್ದಾರೆ. ಇಲ್ಲ ನಾನು ಅಲ್ಲಲ್ಲ, ನೀವೆಲ್ಲ 5 ವರ್ಷ ಬೇಡ್ರಪ್ಪ. ಮತ್ತು ನಾನು ಏನು ಬರ್ತಾರಲ್ಲಿ ಸರ್ಕಾರದ ವಿರುದ್ಧ ರಾಜು ಕಾಗೆ ಮಾತಾಡಿದ್ರೆ ಬರ್ತಾರ, ಟಿವಿದ ಬರ್ತೈತೆ ಅದು. ನಾನು ಸರ್ಕಾರ ವಿರೋಧ ಪರವಾಗಿಲ್ಲ ಅಧ್ಯಕ್ಷರೇ, ನನ್ನ ತೊಂದರೆ ಆದದ್ದು ಏನು ಸಮಸ್ಯೆ ಇದೆ ಅದನ್ನು ಮಾತಾಡ್ತಾ ಇದ್ದೀನಿ. ನೀವ್ಯಾಕೆ ಗಾಳಿ ಬರ್ಸ್ತಾರೆ ಅಂತ ಸುಮ್ಕೊಂಡ್ರಲ್ಲ. ನೀವು ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀವಿ. ನಿಮಗೆ ಆ ಸಮಸ್ಯೆ ನಮ್ಮ ವಿರೋಧ ಪಕ್ಷದವರಿಗೆ ವಿರೋಧ ಮಾಡ್ಲಿಕ್ಕೆ ಯಾವ್ದು ಸಬ್ಜೆಕ್ಟ್ ಸಿಕ್ಕಿಲ್ಲ. ನೀವು ಸತ್ಯ ಮಾತಾಡ್ತಾ ಇದ್ದೀರಿ, ಮಾತಾಡಿ. ಕಾಂಗ್ರೆಸ್ ಮುಂದೆ ಅಧ್ಯಕ್ಷರೇ ಮಾತಾಡ್ತಾ ಇದ್ದೀನಿ. ಎಲ್ಲ ಕಡೆ ಒಂದೇ ಕೊಡಬೇಕು, ಬೇರೆ ಕಡೆ ಕೊಡಕ್ಕಾಗಲ್ಲ. ಅವ್ರು ಕೊಟ್ಟರೆ ಗದ್ದಲಾಗ್ತಿದೆ, ಇದು ಸಮಸ್ಯೆ ಇದೆ, ಕೊಡ್ಲಿಕ್ಕೆ ಕೊಡೋದು ಅಂತ ಹೇಳಿ ಕಡೂರಲ್ಲಿ ಹೆಂಗೆ 16 ಕೋಟಿ ಕೊಟ್ಟರು ಸರ್? ಇದು ನನಗೂ 16 ಕೋಟಿ ಕೊಡಬೇಕು ಅನ್ನೋಂಥ ಮನವಿಯನ್ನು ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ, ಒತ್ತಾಯನೂ ಮಾಡ್ತಾ ಇದ್ದೀನಿ. ಯಾಕೆ ಸರ್ ತಾರತಮ್ಯ ಇದು? ಒಬ್ಬರಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆನ್ನಿನ? ನಾವೇನು ಪಾಪ ಮಾಡಿದ್ದೀವಿ ಉತ್ತರ ಕನ್ನಡದವರು? ಇದಕ್ಕಾಗೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ, ಎಲ್ಲರೂ ವಿರೋಧ ಮಾಡಿ ಇರುವಾರ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವರೇ. 224 MLAಗಳು ವಿರುದ್ಧ ಮಾಡಿದ್ರು, ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ. ಏನು ಇರ್ಲಿಬೇಕಾದ್ರೆ ಸಾಯಲಿ ಅಧ್ಯಕ್ಷರೇ, ಸಾಯುವ ಮಟ್ಟ ಹೋರಾಟ ಮಾಡಿದ ಆಗ್ಲೇಬೇಕಾದ್ರೆ ಬಿಡ್ಲಿ. ಈ ತರ ನಮಗೆ ತೊಂದರೆ ಯಾರಿಗೆ ಹೇಳ್ಕೊಳ್ಳೋದು? ತಡಿಯ ನಾನೇನ ಬಸ. ಅದಕ್ಕಾಗಿ ಇದು ಒಂದು ಸರ್, ಏನು ವ್ಯವಸ್ಥೆ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ನಾನು ಅಲ್ಲಲ್ಲ, ನೀವೆಲ್ಲ 5 ವರ್ಷ ಬೇಡ್ರಪ್ಪ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.